ಈಗ ಸ್ಟಾಲ್ ನಂಬರ್ 4 ಹಿತೈಶ್ರೀ ವರ್ತಕರ ಬಳಗ ಟ್ರಸ್ಟ್ ವರ್ತೂರು. ಇದರ ತಂಡದೊಟ್ಟಿಗಿದ್ದೇವೆ, ಬನ್ನಿ ಅವ್ರ ಹತ್ರ ಮಾತ್ರ. ಸರ್, ನಿಮ್ಮ ಪರಿಚಯ? ಚಿದಾನಂದ ವರ್ತೂರು. ಈ ಹಿತೈಶ್ರೀ ವರ್ತಕರ ಬಳಗ ಟ್ರಸ್ಟ್ನ ಕಾರ್ಯದರ್ಶಿ. ನಮ್ಮ ಪ್ರೆಸಿಡೆಂಟು, ಟ್ರೆಜರರು, ನಾವೆಲ್ಲ ಒಟ್ಟಾಗಿ ಇವರು ಸರ್. ಎಷ್ಟು ಜನ ಇದ್ದೀರಿ ಸರ್ ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ಸುಮಾರು 150 ಮಂದಿ ಇದ್ದೀವಿ. ನಾವು ವ್ಯಾಪಾರಿಗಳು, ಮೂಲತಃ ವ್ಯಾಪಾರಿಗಳು. ನಾವೆಲ್ಲ ಸೇರಿ ಜನಗಳಿಗೆ ಒಂದು ಇಲ್ಲಿನ ಧರ್ಮಸ್ಥಳದಲ್ಲಿ ಒಂದು ಸೇವೆ ಮಾಡಬೇಕಂದ್ಬಿಟ್ಟು ಸುಮಾರು 17 ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಒಂದು ಬಗೆಯ ತಿಂಡಿಗಳು ಜನಗಳಿಗೆ ಏನು ಬೇಕೋ ಅದನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ತಂಡದಿಂದ. ಈ ಸಲ ಏನು ವಿಶೇಷತೆ? ಈ ಸರಿ ತಟ್ಟೆ ಇಡ್ಲಿ, ಕೇಸರಿ ಬಾತು, ವಾಂಗಿ ಬಾತು, ಟೊಮೊಟೊ ಬಾತು, ಮೈಸೂರು ಪಾಕು ಮತ್ತು ಬಜ್ಜಿ, ಮುದ್ದೆನೂ ಕಾಳು ಸಾರು. ಓಕೆ, ಎಷ್ಟು ಜನಕ್ಕೆ ಮಾಡ್ತಿದ್ರಿ ಸರ್? ನಾವು 20,000 ಜನಕ್ಕೆ ಮಾಡ್ತಾಯಿದ್ದೀವಿ. ಈ ಸಲ ವಿಶೇಷತೆ ಏನು? ಈ ಸಲ ಏನು ಫುಡ್ ವಿಶೇಷತೆ? ಇಲ್ಲಿ ಪ್ರತಿ ಸ್ಟಾಲ್ಗಳವರು ಬಗೆ ಅಂದರೆ 100 ವೆರೈಟಿಗಳು ಮಾಡ್ತಾರೆ. ಅದರಲ್ಲಿ ನಮ್ಮದು ಒಂದು 10-15 ಇರುತ್ತೆ. ಅದೇ ನಾವು 17 ವರ್ಷಗಳಿಂದ ತಟ್ಟೆ ಇಡ್ಲಿ ಅಂತೂ ಕಂಪಲ್ಸರಿ ಇರುತ್ತೆ, ಮಾಡ್ತೇವೆ. ಓಕೆ, ಇದಿಷ್ಟು ನಮ್ಮ ಟೀಮ್ ಪರಿಚಯ ಮಾಡಿದ್ರಿ. ಅವ್ರು ಏನೆಲ್ಲ ಫುಡ್ ತಯಾರು ಮಾಡ್ತಿದ್ದಾರೆ, ಎಷ್ಟು ಪ್ರಿಫರೆನ್ಸ್ ನಡೀತುಂಟು, ಅದರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ. ಸರ್, ಬನ್ನಿ ಹೋಗೋಣ. ಮೆಣಸಿನಕಾಯಿ ಬಜ್ಜಿ ಇದು ಸುಮಾರು 20,000 ಜನಕ್ಕೆ ಮಾಡ್ತಾರೆ. ಮೈಸೂರು ಪಾಕ್, ತುಪ್ಪದ ಮೈಸೂರು ಪಾಕ್ ಅಂತಾರೆ. 20,000 ಜನಕ್ಕೆ ಮಾಡ್ತಾಯಿದ್ದೀವಿ. 8,000 ಪೀಸ್ ಮಾಡಿದ್ದೀವಿ. ಇದು ನಮ್ಮ ವರ್ತೂರಿನ ಅತಿ ವಿಶೇಷವಾದ ತಟ್ಟೆ ಇಡ್ಲಿ ಸುಮಾರು 20,000 ಜನಕ್ಕೆ ಮಾಡ್ತಾಯಿದ್ದೀವಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಪ್ರಿಪ್ರೇಷನ್ ನಡೀತಾನೆ ಇದೆ. ತಟ್ಟೆ ಇಡ್ಲಿಗೆ ಮಿಕ್ಸಿಂಗು ರೆಡಿ ಆಗಿದೆ. ಇದೆಲ್ಲ ಇಷ್ಟೂ ತಟ್ಟೆ ಇಡ್ಲಿದು ಮಿಕ್ಸಿಂಗ್. ತಟ್ಟೆ ಇಡ್ಲಿಗೆ ಚಟ್ನಿ, ಕಡಲೆಪಪ್ಪು ಚಟ್ನಿ ಅಂತಾರೆ. ಇದು ಕಡಲೆಪಪ್ಪು, ಶೇಂಗಾ ಬೀಜ ಎರಡೂ ಸೇರಿ ಮಿಕ್ಸ್ ಮಾಡಿ ರುಬ್ಬಿ ಮಾಡೋ ಅಂಥದ್ದು. ಅದಕ್ಕೆ ವಾಂಗಿ ಬಾತು, ಇದು ಒಂದು ಪಾತ್ರೆಯಲ್ಲಿ ಸುಮಾರು 6,000 ಜನಕ್ಕೆ ಆಗುತ್ತೆ. ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ. ನಾವು ಇವರೊಟ್ಟಿಗೆ ಹಿತೈಷಿ ವರ್ತೂರಿಂದ ಮಾಡ್ತಾಯಿರೋದು. ಒಂದು 15 ವರ್ಷದಿಂದ ಇವ್ರ ಹತ್ರ ಪರ್ಮನೆಂಟಾಗಿ ನಾವು ದೇವಸ್ಥಾನಕ್ಕೆ ಸೇವೆ ಅಂತ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಎಲ್ಲ ಮೆಟೀರಿಯಲಿಂದ ಅಲ್ಲೇ ವರ್ತೂರಿಂದ ತಗೊಂಡು ಹಿತೈಷಿ ವರ್ತಕರ ಬಳಗದಿಂದ ತಂದು ಸಾಮಗ್ರಿಗಳನ್ನ ತಂದು ಹೆಚ್ಚಿಗೆ ತುಪ್ಪದ ಮೈಸೂರು ಪಾಕು, ವಾಂಗಿ ಬಾತು, ಸ್ಪೆಷಲಾಗಿ ತಟ್ಟೆ ಇಡ್ಲಿ, ಬಾಂಬೆ ಸಾಗು, ಇದು ಪ್ರತಿ ವರ್ಷವೂ ಒಂದು 20,000 ಜನಕ್ಕೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತಾಯಿದ್ದೀವಿ. ನಾವು ಎಲ್ಲ ನಮ್ಮದು ಬೂದಿಗೆರೆ ಪರ್ಮನೆಂಟ್ ಅಡ್ರೆಸ್ಸು. ವರ್ತೂರು, ಮಾರುತ್ತಳ್ಳಿ ಆ ಕಡೆ ಎಲ್ಲ ಜಾಸ್ತಿ, ಸಿಟಿ ಕಡೆ ವರ್ತೂರು ಕಡೆ ಜಾಸ್ತಿ ನಾವು ಕೆಲಸ ಮಾಡ್ತಾಯಿರ್ತೀವಿ. ನಾವು ಒಂದು 25-30 ಸಾವಿರ 50,000 ಜನ ಇದ್ದು ಮಾಡ್ತೀವಿ. ಟೀಮ್ ಜಾಸ್ತಿ ಇದೆ ನಮ್ಮ ಹತ್ರ. ಇದು ಬಾಂಬೆ ಸಾಗ್ ಅಂತೇಳಿ ತಟ್ಟೆ ಇಡ್ಲಿಗೆ ಭಾರಿ ಹೆಸರುವಾಸಿ ಈ ಸಾಂಗ್. ಈ ಸಾಗ್ ಏನಿದೆ ನಮ್ಮ ಹೆಚ್ಚಾಗಿ ಪ್ರಚಾರ ಇರೋದು ಬ್ಯಾಂಗ್ಳೂರು ಸೈಡೆ. ಆದರೆ ಅದರ ಸವಿ ಉಣ್ಬೇಕಂತ ದಯವಿಟ್ಟು ನಂಬರಿಗೆ ವಿಸಿಟ್ ಕೊಡಿ. ಇವತ್ತು ಸರಿಸುಮಾರು ಒಂದು 20,000 ಜನಕ್ಕೆ ತನಕ ಉಣಬಡಿಸುವಂಥ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ತುಪ್ಪದಿಂದ ಮಾಡಿರುವಂಥ ಕೇಸರಿ ಬಾತ್ ಇದು. ಬರೀ ತುಪ್ಪನೇ ಇದೆ ನೋಡಿ, ನೀವು ನೋಡ್ತಾ ಇದ್ರೆ ತುಪ್ಪನೇ. ರುಚಿಕರವಾಗಿ ನಮ್ಮ ಕಡೆ ಹೆಚ್ಚು
ತುಂಬ ಪ್ರಚಲಿತವಾದ ತಿಂಡಿ ನಿಗಡ ಫಾದರ್ ಭಾಗ ಕೇಸರಿ ಬಾತ್. ನೀವು ಒಂದು ಧನ್ಯವಾದ ಕೊಡೋದಾದ್ರೆ ನಿಮ್ಮ ಟೀಮ್ಗೆ ಯಾರಿಗೆಲ್ಲ ಕೊಡಲಿಕ್ಕೆ ಬಯಸ್ತೀರಿ ಸರ್? ವೀರೇಂದ್ರ ಹೆಗ್ಡೆ ಅವರಿಗೆ. ಟೀಮಲ್ಲಿದ್ದ ಏನು ಸದಸ್ಯರಿದ್ದಾರೆ ಅದರಲ್ಲಿ ಅದ್ರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳಕ್ಕಾಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ ನೋಡಿ. ರವೀಂದ್ರ ಬಾಬು, ದೇವರಾಜು, ಮತ್ತೆ ಮುನಿರಾಜು, ಮತ್ತೆ ಇವರು ಮನಾರ್ ಗುಪ್ತಾ ಅವರು, ಇವರು ಮುನಿರಾಜು ಅಂತ, ಮತ್ತೆ ಜಗನ್, ಪಣ್ತೂರು ಮಂಜುನಾಥ್, ಪಣ್ತೂರು ರಾಜಪ್ಪನವರು, ಹೀಗೆ ಸುಮಾರು ಜನ ಇದ್ದಾರೆ. ಒಂದೊಂದು ಊರಿಗೂ ಒಬ್ಬೊಬ್ಬರು ಇದ್ದಾರೆ. ಬೋದ್ನಸಳ್ಳಿ ಶಶಿ ಅಂತ ಇದ್ದಾರೆ. ಬೆಳ್ಳಿಕೆರೆಯಿಂದ ರಾಜು ಅವರು ಸರ್ಕಾರಿ ಕೆಲಸದಲ್ಲಿ ಪಂಚಾಯತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಅಶೋಕ್ ಅಂದ್ಬಿಟ್ಟು ಬೆಳ್ಳಿಕೆರೆ ಇದ್ದಾನೆ. ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಶುರು ಮಾಡಿದ್ದು. ಓಕೆ. ಅನ್ನಪ್ರಸಾದ ಸೇವೆ ಧರ್ಮಸ್ಥಳದಲ್ಲಿ ಮಾತ್ರನಾ ಅಲ್ಲ ಬೇರೆ ಎಲ್ಲಾದರೂ ಕೊಡ್ತಿದ್ದೀರಾ ಸರ್? ನಾವು ನಮ್ಮೂರಲ್ಲಿ ವರ್ಷಕ್ಕೆ 3-4 ಸಾರಿ ಮಾಡ್ತೀವಿ ಇದೇ ರೀತಿ. ಅದರಿಂದ ಪ್ರೇರಿತವಾಗಿ ಇಲ್ಲಿ ನಾವು ಅಲ್ಲಿಂದ ಎಷ್ಟು ಜನಕ್ಕೆ ಮಾಡಿದ್ವಿ ಸರ್? ಅಲ್ಲಿ ಕಡಿಮೆನೆ. ಅಲ್ಲಿ ಒಂದು ಹೆಚ್ಚಂದ್ರೆ ಒಂದು 8,000 ಜನಕ್ಕೆ ಮಾಡ್ತೀವಿ. ಇಲ್ಲಿ 20,000 ಜನಕ್ಕವರೆಗೂ ಮಾಡ್ತೀವಿ. ಓಕೆ. ಇದಿಷ್ಟು ಸ್ಟಾಲ್ ನಂಬರ್ 4ರಲ್ಲಿ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದರೆ ನಾವು ಸಹ ಇಲ್ಲಿ ಊಟ ಮಾಡೋಣ ಅಂತ ಅನಿಸ್ತುಂಟು. ಯಾಕಂದರೆ ಅಷ್ಟೊಂದು ವೆರೈಟಿಯಾದ ಪದಾರ್ಥ ಮಾಡಿಟ್ಟಿದ್ದಾರೆ. ಮತ್ತು ಮುದ್ದೆ ಸಾರು ಇರ್ಬೋದು, ವಾಂಗಿಬಾತ್ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಐಟಮ್ ನೋಡುವಾಗ ಖಂಡಿತವಾಗ್ಲೂ ಒಂದು ಸಲ ನೀವು ಈ ಒಂದು ಸ್ಟಾಲಿಗೆ ವಿಸಿಟ್ ಕೊಡಿ ಅಂತ ನಮ್ಮನ್ನ ಚಾನಲ್ ಮುಖಾಂತರ ನಾವು ಮನವಿ ಮಾಡ್ತಿದ್ದೀವಿ.